ಬೆಂಗಳೂರು ನಿರಂತರವಾಗಿ ಟೀಕೆಗೆ ಒಳಗಾಗ್ತಾ ಇದೆ. ಯಾಕೆ ಅಂತಂದ್ರೆ ಅಭಿವೃದ್ಧಿ ಒಂದು ಕಡೆ ಇಲ್ಲ, ಅದರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ ಯಾರು ಜನ. ಯಾಕಂದ್ರೆ ಕಾಂಗ್ರೆಸ್ ಅಭಿವೃದ್ಧಿ ಮಾಡೋದಿಲ್ಲ ಅಂತ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ. ಆದ್ರೆ ಮಳೆ ಬಂದ್ರೆ ಜನ ಮನೆಗಳಲ್ಲಿ ಮಲಗೋಕ್ಕಾಗಲ್ಲ, ನೀರು ತುಂಬಿಕೊಳ್ತದೆ, ಗುಂಡಿಗಳು ಬಿದ್ದಿದೆ. ಇನ್ನು ಅವಿವೇಕತನದ ಒಂದು ಪರಮಾವಧಿಯ ಟ್ವೀಟು ಮತ್ತೆ ಹೇಳಿಕೆ ಏನಂತಂದ್ರೆ, ಬೆಂಗಳೂರಿನಲ್ಲಿ ಟ್ರಾಫಿಕ್ ಯಾಕೆ ಜಾಸ್ತಿ ಆಗ್ಬಿಟ್ಟಿದೆ ಅಂದ್ರೆ ತುಂಬಾ ಅಭಿವೃದ್ಧಿ ಆಗ್ಬಿಟ್ಟಿದೆ ಅಂತೆ. ಜನ ಸಹಿಸಿಕೊಳ್ಳಲಾರ್ದಂತ ಅಭಿವೃದ್ಧಿ. ಇದು ಈ ಸರ್ಕಾರದ ನೀತಿ. ಹಳ್ಳಗಳು ಬಿದ್ದು ಗಾಡಿಗಳು ಸುಗಮವಾಗಿ ಹೋಗಲಾರದೆ ಟ್ರಾಫಿಕ್ ಹೆಚ್ಚಾಗಿದ್ರೆ ಅದು ಅಭಿವೃದ್ಧಿಯ ಕಾರಣ. ಎಂಥ ಅವಿವೇಕತನದ ಹೇಳಿಕೆಗಳು. ನಾನು ಮೊನ್ನೆ ಸರ್ಜಾಪುರಕ್ಕೆ ಯಾವುದೋ ಒಂದು ಮದುವೆಗೆ ಹೋಗ್ಬಿಟ್ಟೆ. ಹೋಗುವಾಗ ಹೇಗೋ ಬೇರೆ ಕಡೆಯಿಂದ ಹೋಗ್ಬಿಟ್ಟೆ. ಬರುವಾಗ 20 ಕಿಲೋಮೀಟರ್ ಬರಲಿಕ್ಕೆ 2.5 ತಾಸಾಯ್ತು. ಯಾಕೆ ಅಂತಂದ್ರೆ ಗಾಡಿಗಳು ನಿಂತೇವೆ. ಹೌದು, ಯಾಕೆ ಅಂದ್ರೆ ಸರಾಗವಾಗಿ ಗಾಡಿಗಳು ಮೂವ್ ಆಗಲಿಕ್ಕೇ ಸಾಧ್ಯ ಇಲ್ಲ. ಇದು ಇರ್ತಕ್ಕಂಥ ಪರಿಸ್ಥಿತಿ. ಆದರೆ ಯಾವ ರೀತಿ ಅದಕ್ಕೆ ಬಣ್ಣ ಕಟ್ಟಿ ಹೇಳ್ತಾರೆ ಅಂತಂತಂದ್ರೆ, ಈ ಬಣ್ಣದ ಮಾತುಗಳನ್ನು ಹೇಳಿ ಕಾಂಗ್ರೆಸ್ಸು ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡ್ತಿದ್ದಾರೆ. ಇದರ ಮಧ್ಯದಲ್ಲಿ ಇವತ್ತು ನಾನು ನೋಡ್ತಾ ಇದ್ದೇನೆ, ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು, ನಾನು ಅವ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ನನಗೆ ಅನಿಸೋದೇ ಇಲ್ಲ ಯಾವತ್ತೂ. ಆದರೆ ಕಾಲ್ ಕೆರೆದು ನಾವು ಮಾತಾಡೋದಕ್ಕೆ ಕರೀತಾರೆ ಅವರು. ನಾನು ಏನೂ ಮಾಡೋಕ್ಕಾಗೋದಿಲ್ಲ. 4-5 ದಿವಸದಿಂದ ನನ್ನ ಮೇಲೆ ಅವರು ಬಹುಶಃ ನಿದ್ದೆ ಮಾಡ್ತಿಲ್ಲ, ಯಾರೋ ನಿದ್ದೆ ಕೆಡಿಸಿದ್ದಾರೆ ಅವ್ರಿಗೆ. ಬರೀ ನನ್ನ ಮೇಲೆ ಬೇಕಾದಷ್ಟು ಟ್ವೀಟ್ ಮಾಡೋದು, ಕಾಲ್ ಕೆರೆದು ಯುದ್ಧಕ್ಕೆ ಕರೆದಂಗೆ ಕರೀತಾರೆ ನನಗೆ. ಅವರು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ, ಪಾಪ ಅವ್ರಿಗೆ ನೀವು ಕೊಟ್ಟಿರ್ತಕ್ಕಂಥ ಸಚಿವ ಸ್ಥಾನ ಅವ್ರಿಗೆ ಇಡಿಸಿಲ್ಲ. ಅವರಿಗೆ ಗ್ರಾಮೀಣ ಅಭಿವೃದ್ಧಿ ಕೊಟ್ಟಿದ್ದೀರಿ, ಅಭಿವೃದ್ಧಿ ಮಾಡಕ್ಕೆ ಅವ್ರಿಗೆ ಆಗ್ತಿಲ್ಲ. ಅದನ್ನು ಬಿಟ್ಟು ಉಳಿದೆಲ್ಲವನ್ನೂ ಮಾತಾಡ್ತಾರೆ ಅವರು. ಅದರಿಂದಾಗಿ ಕರ್ನಾಟಕಕ್ಕೂ ರಾಜ್ಯಕ್ಕೂ ಒಂದು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಅಂತ ಹೇಳಿ ಕ್ರಿಯೇಟ್ ಮಾಡಿ ದಯವಿಟ್ಟು ಅವ್ರಿಗೆ ಕೊಟ್ಬಿಡ್ರಿ. ಯಾಕಂತಂದ್ರೆ ಅವ್ರು ಎಲ್ಲ ಎಕ್ಸ್ಟರ್ನಲ್ ಮ್ಯಾಟರ್ಸೇ ಮಾತಾಡೋದು.